ಹೆಚ್ಚು ಓ ಪಾಪ ಹೋಗ್ಲಿ, ಹೆಣ್ಮಕ್ಳು ಕಷ್ಟಪಡ್ತಾರೆ. ಇವತ್ತು ಆಮೇಲೆ ಇವತ್ತು ಚಿಕನ್ ಸಾಂಬಾರು, ಚಿಕನ್ ಪಲ್ಯ, ಕಬಾಬು ಮಾಡ್ತಿದ್ದೀರಾ, ಹೆಲ್ಪ್ ಅಂತ ಬಂದ್ರೆ ನನಗೆ ಕೆಲಸ ಕೊಡ್ತಿದ್ರಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸತತವಾಗಿ 3ನೇ ದಿನದ ವ್ಲಾಗ್ ಮಾಡೋದಕ್ಕೆ ಕೊಟ್ಟಂತಹ ಧೈರ್ಯಕ್ಕಾಗಿ, ಪ್ರೀತಿಗಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಇದು 3ನೇ ದಿನದ ಹಾಗೂ 4ನೇ ದಿನದ ವ್ಲಾಗ್ ಆಗಿರುತ್ತೆ. ನಿಮ್ ಡ್ಯಾಡಿ ಏನ್ చేస్తావు? ನೀನೇ ಕುಕಿಂಗ್ ಮಾಡ್ತಿದ್ದೀನಾ? ಮತ್ತೆ ಏನ್ ಮಾಡಪ್ಪ, ಚೋರು ಗುರು ಗುರು ಬಿಟ್ಟಾಗಲೇ ನಿಮ್ಮ ಅಪ್ಪ ನಲ್ಲಿದ್ರು ಅಲ್ಲಿ ಚೋರು ಗುರು ಸಣ್ಣ ಶಿಷ್ಯ ಬಂದವ್ರು ಅಂತ 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 ನಾವಿಟ್ಟಿಲ್ಲ ಹೆಸರು, ಅಜ್ಜಿ ಇಟ್ಟಿರೋದು. ಕುಡಿಯೋದೇ ನಮ್ಮ ವಿಟ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನಮ್ಮ ಬಿಸಿನೆಸ್ ಅಂತ ಸಾಂಗ್ ಬರ್ಬೋದು ಅವರು. ಪಾಪ ನಮ್ಮ ಅಜ್ಜಿ ನೆನ್ನೆ ಗೊತ್ತಾ ಬಂದಂಗಿಂದ ಕೆಲಸ ಮಾಡಿದ್ದು ಸೊಪ್ಪು ಬಿಚ್ಚಿದ್ದು ನೀರುಳ್ಳಿ ಸಿಪ್ಪೆ ಬಿಚ್ಚಿದ್ದು, ಬೆಳ್ಳುಳ್ಳಿ ಸಿಪ್ಪೆ ಬಿಚ್ಚಿದ್ದು. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳ್ಳಗಾಗಿ ನೋಡೋಣ, ನಿನ್ನ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಇಲ್ಲಿ ಕುಡಿಯಕ್ಕೆ ನೀರು ತುಂಬಾ ಕಷ್ಟ, ಅದಕ್ಕೆ ಟ್ಯಾಂಕ್ ಬರುತ್ತೆ, ಟ್ಯಾಂಕ್ ತುಂಬ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಬೇಜಾರಾಗುತ್ತೆ. ಕೆಲ್ಸಕ್ಕೆ ಹೋಗ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಜೀವನ ಜೀವನ ನಲ್ಲಿ ಎಷ್ಟೇ ನೋವಿದ್ರು ನನ್ನನ್ನು ನಗ್ಸಕ್ಕೆ ಟ್ರೈ ಮಾಡ್ತಾನೆ. ನನ್ನ ಗಂಡ ಅಂದರೆ ನನಗೆ ಪ್ರಾಣ. ಹಾಗೆ ಮಧ್ಯ ದಾರಿಯಲ್ಲಿ ಒಂದು ಎಳ್ನೀರು ಕುಡ್ಕೊಂಡು ಕೂಲಾಗಿ ಚಿತ್ರದುರ್ಗದಿಂದ ಬೆಂಗಳೂರು ಕಡೆ ಹೊರಟ್ವಿ. ನಾನು ಯಾವಾಗಲೂ ಆ ದೇವರಲ್ಲಿ ಕೇಳೋದು ಒಂದೇ, ನನ್ನ ಗಂಡ ತುಂಬ ಕಷ್ಟಪಟ್ಟಿದ್ದಾನೆ, ಈಗಲಾದರೂ ಅವ್ನು ಚೆನ್ನಾಗಿರಬೇಕು. ಅವ್ನು ಚೆನ್ನಾಗಿರೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಅವರನ್ನು ನಾನು ಜಾಸ್ತಿ ಪ್ರೀತಿಸ್ತೀನಿ, ಜಾಸ್ತಿ ತಲೆ ತಿನ್ನೋದಕ್ಕೆ ಹೋಗಲ್ಲ. ಅವ್ರ ಇಷ್ಟ ಏನು, ಕಷ್ಟ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಹಾಗೆ ನನಗೆ ಹೊಸ ಕಾರ್ ತಗೊಂಡಾಗಿಂದನೂ ಸ್ವಲ್ಪ ಭಯ, ಹೇಗೆ ಓಡಿಸ್ತಾರೋ ಏನು ಅಂತ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ತುಮಕೂರಿಂದ ಬೆಂಗಳೂರು ಬರೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆದರೆ ಅವ್ರು ಕಾರ್ ಓಡಿಸ್ಕೊಂಬಂದಿದ್ದ ರೀತಿ, ಅವರು ಇದ್ದಂತಹ ಒಂದು ಚಿಲ್ ಮೈಂಡೆಡ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಹೊಸದಾಗಿ ಡ್ರೈವಿಂಗ್ ಕಲ್ತಿರೋರು ಇಂಥ ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಕಷ್ಟ. ಆದರೆ ಅದನ್ನು ಇಷ್ಟಪಟ್ಟು ಓಡಿಸಿದ್ರಲ್ವಾ, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲಿಂದ ನಾವು ಬರೋದು ತಡವಾಗಿದ್ದರಿಂದ ಬಂದಾಗ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಅದಕ್ಕೆ ಇಲ್ಲಿ ಡೇ 4 ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ರು ನೈಟ್ ಬಂದಿದ್ದು ಲೇಟ್ ಆಗಿತ್ತು, ಅದಕ್ಕೆ ಆಶ್ರಮದಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಇದ್ಬಿಟ್ಟೆ. ಆಶ್ರಮದವ್ರ ಜೊತೆ ಇದ್ದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಅದರಲ್ಲೂ ನನ್ನ ಅಣ್ಣ ಬಡವರಿಗೋಸ್ಕರ, ಬಡವರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ಕೊಳ್ಳೋದಕ್ಕೆ ಮಾಡಿರುವಂತಹ ಅರಮನೆ ಇದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಬಾಬ್ ತಿಂದ? ಎಷ್ಟು ತಿಂದ್ರಿ? 4 ಪೀಸು. 4? ನನಗೆ ಬಿರಿಯಾನಿ 4 ಪೀಸು. ನನಗೆ
ನಿಮ್ಗಿದೆ ಇದೆಯಾ? ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಳ್ಳೆ ಬಿರಿಯಾನಿ ಕಬಾಬ್ ಊಟ ಅಂತೂ ಆಯಿತು. ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿರುವಂತಹ ಹಿರಿಯ ಜೀವಿಗಳನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡ್ಸೋದ್ರಲ್ಲಿರೋ ಖುಷಿ ಮತ್ಯಾವುದ್ರಲ್ಲೂ ಸಿಗೋದಿಲ್ಲ. ಎಲ್ಲರೂ ಒಂದೊಳ್ಳೆ ಊಟ ಅಂತೂ ಮಾಡಿಕೊಂಡು ಆರಾಮಾಗೆ ನಿದ್ದೆ ಮಾಡ್ತಾಯಿದ್ರು. ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವರ ಕಷ್ಟ ಸುಖವನ್ನು ಕೇಳಿ ಅವರೆಲ್ಲರಿಗೂ ಒಂದು ಧೈರ್ಯವನ್ನು ಕೊಟ್ಟು ಬರೋದ್ರಲ್ಲಿ ಇದೆಯಲ್ಲ, ಆ ಖುಷಿ ಎಷ್ಟೇ ಕೋಟಿ ಕೊಟ್ಟರು ಸಿಗೋದಿಲ್ಲ. ಸೊ ಬಂದ್ಬಿಟ್ರ ಹಾಸ್ಪಿಟ್ಲಿಂದ? ಹುಷಾರ? ಚೆನ್ನಾಗಿದ್ದೀನಿ. ಹುಷಾರಾದ್ರ? ಸ್ವಲ್ಪ ತಲೆ ಸುತ್ತ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಮಧು, ಇವ್ರು ಯಾರು? ಪ್ರಶಾಂತ್ ಚಕ್ರವರ್ತಿನ? ಯಾರವರು? ಆ ಬ್ರಹ್ಮ ತೋಚಿದ್ದು ಗೀಚುತ್ತಾನಮ್ಮ, ಆ ಮರ್ಮ ಕಂಡರು ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಏನ್ ಹೇಳಿದ್ದೆ? ಗ್ಯಾಂಗ್ ಕಟ್ಕೊಂಡಿರೋರೆಲ್ಲ ಗೆಲ್ಲಕ್ ಸಾಧ್ಯ ಇಲ್ಲ ಅಂತಾನ? ನಿಜ. ಆದ್ರೆ ನನ್ನ ಹತ್ರ ಇರೋರೆಲ್ಲ ನಾನ್ ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ, ಪ್ರೀತಿಯಿಂದ ತಾವಾಗೆ ಬಂದು ನನ್ನ ಸೇರ್ಕೊಂಡಿರೋ ಗ್ಯಾಂಗ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಗುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾದದು ಸಿಂಹ ಗರ್ಜನೆ.